ಹಾಯ್ ನಮಸ್ಕಾರ. ಈ ಶೇನ್ ಒಂದು ತಂದಿದ್ರು ಕಸ್ಟಮರು, ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ರು ಕಸ್ಟಮರ್ ಇದು ಏನಂದರೆ ಜನರಲ್ ಸರ್ವೀಸಿಂಗು. ಗಾಡಿ ಸ್ವಲ್ಪ ಓಡಾಡಿದ್ರೆ ಕಟ್ ಅಂತ ಸೌಂಡ್ ಬರುತ್ತೆ, ಅದೇ ಪ್ರಾಬ್ಲಮ್ ಹೇಳಿದ್ರು ಕಸ್ಟಮರು. ಮಿಕ್ಕಿದ್ದು ಜನರಲ್ ಸರ್ವೀಸ್ ಅಂತ ಹೇಳಿದರು. ಕಟ್ ಅಂತ ಪ್ರಾಬ್ಲಮ್ ಬರೋದು ಬಂದ್ಬಿಟ್ಟು ಫ್ರಂಟ್ ಫೋರ್ಕ್ ಕೋನ್ ಸೈಟ್ ಹೋಗಿದ್ರೆ ಮಾತ್ರ ಆ ಥರ ಬರುತ್ತೆ. ಹಾಗೆ ಬ್ರೇಕ್ ಶೂ, ಏರ್ ಫಿಲ್ಟ್ರ್ ಲೋಕಲ್ ಇದ್ದಿದ್ದರಲ್ಲಿ, ಮತ್ತು ಕೋನ್ ಸೈಟ್ ಎಲ್ಲ ಬಿಚ್ಚಿದ್ದೀನಿ, ಫೋರ್ಕ್ ಎಲ್ಲ ಬಿಚ್ಚಿದೆ. ಕೋನ್ ಸೈಟ್ ಎಲ್ಲ ನೋಡಿ ಫುಲ್ ಎಲ್ಲ ರೆಸ್ಟ್ ಹಿಡಿದು ಹೋಗಿದೆ ಈ ಥರ. ಸೊ ಕೋನ್ ಸೆಟ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಒರಿಜಿನಲ್ ತಂದುಬಿಟ್ಟು ಒರಿಜಿನಲ್ಲೇ ಹಾಕಿ ಈ ಕೋನ್ ಸೆಟ್ ಹೋಗಿರೋದನ್ನೆಲ್ಲ ಫಿಟ್ ಮಾಡಿ, ಸ್ಟಾಮರ್ಲೆಲ್ಲ ಕೋನ್ ಸೆಟ್ ಎಲ್ಲ ಫಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ ಲಾಸ್ಟಲ್ಲಿ, ನೀವು ಕೇಳಿಸ್ಕೋಬೋದು ನೋಡಿ. ಫಿಲ್ಟ್ರ್ ಒರಿಜಿನಲ್ ಎಲ್ಲ ತಂದು ಹಾಕಿದ್ದೀನಿ. ಆ್ಯಕ್ಚುಲಿ ಕಸ್ಟಮರ್ ಬಂದ್ಬಿಟ್ಟು ಪೀಣ್ಯ ಆ ಕಡೆಯಿಂದ ಬಂದಿದ್ದರು. ಅದೇ ವಿಡಿಯೋಗಳು ನೋಡಿಕೊಂಡು ಇದೇ ಥರ ನಿಮ್ಮ ಗಾಡಿ ಏನಾದ್ರು ಸರ್ವಿಸ್ ಮಾಡಬೇಕಂದ್ರೆ, ನಿಮ್ಗೇನಾದ್ರು ಮಾಡಿಸ್ಬೇಕನ್ಸಿದ್ರೆ ನನಗೆ ಗ್ಯಾರೇಜಿಗೆ ಬರ್ಬೋದು. ಆವಾಗ ಗಾಡಿಗೆ ಲಾಕ್ ಸೆಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಲಾಕ್ ಸೆಟ್ ಒರಿಜಿನಲ್ಲೇ ತರಿಸ್ಬಿಟ್ಟು ಲಾಕ್ ಸೆಟ್ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತೇಳಿ. ಥ್ಯಾಂಕ್ ಯು, ಬಾಯ್. ಹಾಯ್ ಸರ್, ಯೂಟ್ಯೂಬ್ ನೋಡ್ಕೊಂಡು ಬಂದಿರಿ. ಹೌದು ಸರ್, ಗಾಡಿ ಸರ್ವಿಸ್ ಮಾಡಿದ್ದೀನಿ. ಏನೇನು ಸರ್ವಿಸ್ ಸರ್? ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ಅಂದರೆ ನಮ್ಮ ಫ್ರೆಂಡ್ ಕಡೆ ಐಟಮು ಎಲ್ಲ ಪ್ರಾಬ್ಲಮ್ ಐಟಮೇ ಹಾಕ್ತೀರಾ, ನಮ್ಗೆ ಚೆನ್ನಾಗಿ ಮಾಡಿದ್ದೀರ ಅವರು. ಓಕೆ, ಬಿಲ್ ಏನು ಅನ್ನಿಸ್ತು ಸರ್? ಪರವಾಗಿಲ್ಲ, ಮಾಡ್ಬೋದು. ಸರ್ವಿಸಿಂಗ್ ಮಾಡಿಸ್ಬೋದಾ ಬಂದಿಲ್ಲಿ? ಚೆನ್ನಾಗಿ ಸಮಾಧಾನ ಆಯಿತಾ? ಬಿಲ್ಲೆಲ್ಲ ಏನು ಅನ್ನಿಸ್ತು? ನೆಗೆಟಿವ್ ಮಾಡುತ್ತೆ ಸರ್, ಒಟ್ಟೇನಿಲ್ಲ ಅಂದರೆ ಮಾಡಿಸ್ಬೋದು ಸರ್. ಓಕೆ ಅಲ್ಲ, ಅಷ್ಟು ಥ್ಯಾಂಕ್ ಯು ಸರ್.